ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಒಂದೇ ಒಂದು ಕೆಲಸ ಮಾಡಿಬಿಟ್ಟಿದ್ವಿ. ಯಾಕಂದರೆ ನನ್ನ ಫ್ರೆಂಡ್ ಕೂಡ ಈ ವಿಚಾರವನ್ನು ಕೇಳಿದ್ರು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ಯಾವ್ಯಾವ ರಾಶಿಯವರು ಯಾವ್ಯಾವ ರಾಶಿಗೆ ಮ್ಯಾಚ್ ಆಗ್ತಾರೆ ಅಂತ ತಿಳಿಸ್ಕೊಟ್ಟಿದ್ರಿ. ಆದರೆ ತುಲಾ ರಾಶಿಯಿಂದ ನೀವು ಮುಂದಕ್ಕೆ ಹೇಳೇ ಇರಲಿಲ್ಲ. ಸೊ ತುಲಾ ರಾಶಿಯವ್ರಿಗೂ ಕೂಡ ಕಾಯ್ತಾ ಇರ್ತಾರೆ. ತುಲಾ ರಾಶಿಯವ್ರಿಗೆ ಯಾವ ರಾಶಿಯವರು ಸೂಟಬಲ್ ಆಗಿರ್ತಾರೆ, ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಶಿಪ್ ಆಗಿ ಮಾಡಿದ್ರೆ ಸಕ್ಸಸ್ ಕಾಣಬಹುದು, ಇದರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಟ್ಟಾರೆ ನಿಮಗೆ ಜ್ಞಾಪಕ ಬಂದಾಗ ತಗೊಳ್ತೀರಿ ಇದನ್ನು? ಇಲ್ಲ ಗುರುಗಳೇ, ಕಮೆಂಟಲ್ಲಿ ಕೂಡ ಕೇಳಿದ್ರು, ಜೊತೆಗೆ ನನ್ನ ಫ್ರೆಂಡ್ ಪರ್ಸ್ನಲಿ ಕೇಳಿದ್ರು ನನ್ನ. ತುಲಾ ರಾಶಿಯವರಿಗೆ ಶುಕ್ರ ಅವರ ಜಾತಕದಲ್ಲಿ ಎಲ್ಲಿದ್ದಾನೆ ಅಂತ ಒಂದನೇದಾದರೆ, ಎರಡನೇದಾದ ಲಗ್ನವೋ ಮಿತ್ರರ ಲಗ್ನವಾಗಿದ್ದರೆ ಇನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ತುಲಾ ರಾಶಿಯವರಿಗೆ ಅತ್ಯಂತ ಪ್ರಧಾನ ಪಾತ್ರವಾಗಿ ಯಾರು ಬ್ಯಾಕ್ ಬೋನ್ ಆಗಿರ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ ಅಂತಂದರೆ ನಿಮ್ಮ ಲಗ್ನವೇನಾಗಿದ್ದರೂ ಪೂರ್ವ ಪುಣ್ಯಾಧಿಪತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ. ಈ ಕುಂಭರಾಶಿ 5ನೇ ಮನೆಯದು. ಮಕರಕ್ಕೂ ಕುಂಭಕ್ಕೂ ಕೂಡ ಶನಿ ಅಧಿಪತಿ ಆದ್ದರಿಂದ ಈ ಒಂದು ಶನಿ ಬಹಳ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂಥ ಮಿತ್ರನಾಗ್ತಾನೆ. ಇನ್ನು ಈ ತುಲಾ ರಾಶಿಯವರಿಗೆ ಪೂರ್ವ ಪುಣ್ಯಾಧಿಪತಿಯ ಜೊತೆಗಿನ ಸಂಬಂಧವು, ಹಾಗೆಯೇ ಭಾಗ್ಯಾಧಿಪತಿಯ ಸಂಬಂಧವು, ಇನ್ನು ಮಿಥುನಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಬುಧ. ಈ ಮಿಥುನ ರಾಶಿಯವರು ಜೊತೆಗೆ ಕುಂಭರಾಶಿಯವರು ತುಲಾ ರಾಶಿಗೆ ಸೇರಿದರೆ ಅತ್ಯಂತ ಅದ್ಭುತವಾಗಿ ಬಿಸ್ನೆಸ್ ಆಗಿಬರುತ್ತೆ. ಇದೇ ತುಲಾ ರಾಶಿಯವರ ಜೊತೆಗೆ ಒಂದೊಂದು ಸಲ ಜಗಳ ಮಾಡ್ತಾ ಇರ್ತಾರೆ, ಗೊತ್ತೇ ಆಗಲ್ಲ, ತುಂಬ ಪೇಯ್ನ್ ಆಗಿಬಿಡುತ್ತೆ ಒಂದೊಂದು ಸಲ. ಆಮೇಲೆ ಡಾಮಿನೇಟಿಂಗ್ ಮಾಡ್ತಾರೆ ಒಂದೊಂದು ಬಾರಿ ಡಾಮಿನೇಟ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಅಲ್ಲಿ ನಾವು ನಮ್ಮ ಸ್ಟೇಜ್ ಏನು, ನಮ್ಮ ಹಂತ ಏನು, ಅಂದರೆ ಅವ್ರು ಯಾಕೆ ಅಷ್ಟೊಂದು ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ, ಆಗ ತೋರಿಸ್ಬೇಕಾದ್ರೆ ನಾವೇನು ತಪ್ಪು ಮಾಡಿದ್ದೀವಿ ಅಥವಾ ನಾವು ಯಾವ ಹಂತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಲ್ಲಿ, ಇದನ್ನು ಒಮ್ಮೆ ನೀವು ಅನಲೈಸ್ ಮಾಡಿಯೇ ಅವ್ರ ಜೊತೆ ಸಂಬಂಧವನ್ನು ಬೆಳೆಸೋದಿರುತ್ತೆ. ಒಟ್ಟಾರೆ ನಿಮ್ಮ ಜಾತಕದ ಆ ದಶಾಭುಕ್ತಿ ಯಾರ ಕೈಯಲ್ಲಿದೆ ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಿಮ್ಮ ಜಾತಕದ ಸರ್ಕಾರ ನಡೆಸೋದೇ ಅವರಾದ್ದರಿಂದ ನಾನು ಪದೇ ಅದನ್ನು ಹೇಳ್ತಿರ್ತೀನಿ. ಅವರ ಮೇನ್ ಆ ಮಹಾದಶೆಗೆ ಆ ಭುಕ್ತಿನಾಥನು ಸಹಕರಿಸಬೇಕು. ಈ ದಶಾನಾಥನಿಗೆ ಈ ಭುಕ್ತಿನಾಥನೇನಾದರೂ ಆಪೋಸಿಟ್ ಆದರೆ ಎಂತ ಮಾಡೋದು? ನಿಮ್ಮ ಮಿತ್ರನೇ ಆತ ಶತ್ರುವಾಗಬಲ್ಲ, ಎಚ್ಚರಿಕೆಯಿಂದಿರಿ. ಆವಾಗ ಒಂದು ರೆಮಿಡಿ ಹೇಳ್ತಾನೆ. ಈಗ ನಾವು ಹೇಗೆ ಕರೆನ್ಸಿ ಮುಗಿದುಕೊಳ್ಳೆ ಕರೆನ್ಸಿ ಆಗಲಿಲ್ಲ ಅಂದ್ರೆ ನಾಟ್ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್, ನಿಮ್ಮ ಮಗು ಇಲ್ಲದೆ ನೀವೇ ಆಗ್ತಾ ಇದ್ದಿದ್ದು, ನಿಮ್ಮ ಮಿತ್ರನೇ, ಅವನ ಪೂರ್ವ ಪುಣ್ಯಾಧಿಪತಿ ಆಗಿರ್ಬೋದು, ಆದರೂ ಆಗಿರ್ತಾನೆ. ಅಂದರೆ ನಾವು ಈ ಪೂರ್ವ ಪುಣ್ಯಾಧಿಪತಿ ಭಾಗ್ಯದ ಬಂದುಬಿಟ್ಟು ಜಗಳ ಆಗಲ್ಲ ಅಂತಲ್ಲ, ಆಗುತ್ತೆ. ಎಲ್ಲಿ? ನಿಮ್ಮ ದಶಾನಾಥನ ಯಾರು, ಮಹಾದಶೆಯಲ್ಲಿ ಇರ್ತಕ್ಕಂಥವ್ರು ಯಾರು, ಆ ಮಹಾದಶೆ ಇರ್ತಕ್ಕಂಥವನೇನಾದರೂ ನಿಮ್ಮ ಭಾಗ್ಯಾಧಿಪತಿಗೆ ಅಥವಾ ನಿಮ್ಮ ಪೂರ್ವ ಪುಣ್ಯಾಧಿಪತಿಗೆ ಏನಾದರೂ ಮಿತ್ರನೋ ಶತ್ರು, ಇದು ಗಮನಿಸಬೇಕಾಗುತ್ತೆ. ಅದಕ್ಕೆ ಆಯಾ ಸಂದರ್ಭದಲ್ಲಿ ನೀವು ಹಾಗೇ ನಡ್ಕೊಳ್ಬೇಕು. ಯಾವಾಗ ಮೌನ ವಹಿಸಬೇಕು, ಯಾವಾಗ ಮಾತಾಡಲೇಬೇಕು, ಆಗತ್ತಲ್ಲಿ ಮಾತಾಡಿರಬಾರ್ದು, ಮಾತಾಡಬೇಕು ಕೂಡ. ಅದನ್ನು ನೀವು ನೋಡಿಕೊಂಡು ಮಾಡಿದ್ರೆ ನಿಮ್ಮ ಕಾರ್ಯವೈಖರಿ ಚೆನ್ನಾಗಿರುತ್ತೆ. ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಕಾರ್ಯ ಸಿದ್ಧಿಗೆ ಬರುತ್ತೆ. ಏನು ಮಾಡ್ತಾಯಿದ್ರೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಸು ಅದು ಸಕ್ಸಸ್ ಆಗುತ್ತೆ, ಕೈ ಹಿಡಿಯುತ್ತೆ. ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ, ನಮ್ಮ ಯಾವುದೇ ಆಗಿರಲಿ ಆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸಕ್ಸಸ್ಗೂ ನಾವೇ ಕಾರಣ, ಫೇಲ್ಯೂರ್ಗೂ ನಾವೇ ಕಾರಣ. ಇನ್ನೊಬ್ಬನ ದುಡ್ಲೇಬೇಡಿ, ಅವನು ಹಿಂಗೆ ಮಾಡ್ದೆ ಹಂಗೆ ಮಾಡಿದೆ, ಯಾಕಂದ್ರೆ ನೀವು ಗಮನಿಸ್ತಾ ಇಲ್ಲ. ಪ್ರತಿನಿತ್ಯ ಅಟೆಂಡೆನ್ಸ್ ಚೆಕ್ ಮಾಡ್ತಾ ಬನ್ನಿ, ಹೇಗೆ ಮಾಡ್ತಾಯಿದ್ದೆ ಅಂತ ನೋಟ್ ಮಾಡ್ಕೊಳ್ತಾ ಬನ್ನಿ. ನೀವು ಯಾವಾಗಲೂ ಒಂದು ಕಡೆ ನಷ್ಟ ಆಗಿದ್ದಕ್ಕೆ ನೀವು ಡೈರಿ ಮೇಂಟೈನ್ ಮಾಡ್ತೀರಿ. ನೀವು ಡೈರಿ ಏನು ಮೇಂಟೈನ್ ಅದಕ್ಕೆ ಮಾಡ್ತೀರೋ, ನಿಮ್ಮ ಕ್ರಿಯೇಷನ್ಸ್ಗೆ ಡೈರಿ ಬರೀರಿ, ಕ್ರಿಯೇಷನ್ಸ್ ಮೇಂಟೈನ್ ಮಾಡಿ. ಇದರಲ್ಲಿ ಕರೆಕ್ಟಾಗಿ ನೀವೇನಾದರೂ ಹೊರಡ್ತೀನಿ ಅಂತಂದರೆ ಅತ್ಯಂತ ಅವಿಚ್ಛಿನ್ನಪ್ರದವಾದ ಪ್ರತಿಫಲ ಕಾಣಲಿಕ್ಕೆ ಸಾಧ್ಯವಿದೆ. ಖಂಡಿತವಾಗ್ಲೂ ಗುರುಗಳೇ, ತುಲಾ ರಾಶಿಯವರಿಗೆ ಯಾವ ರಾಶಿ ಸೂಟಬಲ್ ಆಗಿರುತ್ತೆ ಬಿಸ್ನೆಸ್ನಲ್ಲಿ ಸಕ್ಸಸ್ನ ಕಾಣೋದಕ್ಕೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.